ಹಲ್ಲು ನೋವಿಗೆ ಹಲ್ಲಿನಲ್ಲಿ ಕ್ಯಾವಿಟಿ ಆಗಿದ್ರೆ ಪದೇ ಪದೇ RCT ಮಾಡಿಸ್ತಾ ಇದ್ರೆ, ಹಲ್ಲು ಹುಳುಕ ಆಗಿದ್ರೆ, ಒಸಡಿನ ಸಮಸ್ಯೆ ಆಗಿದ್ರೆ, ಆಹಾರ ಪದಾರ್ಥಗಳು ಹಲ್ಲಿನಲ್ಲಿ ಸಿಕ್ಕಾಕೊಂಡಾಗ ಹಲ್ಲು ನೋವು ಬರೋದು, ಮತ್ತೆ ಏನಾದ್ರೂ ತಣ್ಣಗಿರೋ ಪದಾರ್ಥ ಸ್ವೀಟ್ ತಿಂದ್ರು ಕೂಡ ಹಲ್ಲು ಜುಮ್ ಅನಿಸ್ತಾ ಇರುತ್ತೆ. ಇಲ್ಲ ನಿಮ್ಗೆ ಅನಿಸ್ತಾ ಇರುತ್ತೆ ನನ್ನ ಹಲ್ಲುಗಳು ಯಾಕೋ ಗಟ್ಟಿ ಇಲ್ಲ ಅಂತ ಹೇಳಿ. ಇಂತಹ ಎಲ್ಲಾ ಸಮಸ್ಯೆಗೂ ಇವತ್ತಿನ ವಿಡಿಯೋದಿಂದ ತುಂಬಾನೇ ನಿಮ್ಗೆ ಲಾಭ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಹೆಚ್ಚಿನ ಡೆಂಟಲ್ ಟ್ರೀಟ್ಮೆಂಟ್ಗೆ ಹೋಗೋದೇ ಬೇಡ. ಇದಕ್ಕಂತಾನೆ ನೀವು ಹೆಚ್ಚಿನ ದುಡ್ಡನ್ನ ಇನ್ವೆಸ್ಟ್ ಮಾಡೋದೇ ಬೇಡ. ಹೌದು ಫ್ರೆಂಡ್ಸ್, ಈಗಂತೂ ಪ್ರತಿಯೊಬ್ಬರಿಗೂ ಕ್ಯಾವಿಟಿ, ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲಿ ಹೇಳಿರುವ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಿಮ್ಮ ಹಲ್ಲುಗಳು ಮತ್ತೆ ಹೊಸದಾಗತ್ತೆ. ಹಾಗಾದ್ರೆ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆ ಬರಲಿಕ್ಕೆ ಕಾರಣ ಮುಖ್ಯವಾಗಿ ಶುಗರ್ ಅನ್ನು ಹೆಚ್ಚಿಗೆ ಸೇವನೆ ಮಾಡುವುದು. ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಹೆಚ್ಚಿನ ಶುಗರ್ ಅನ್ನು ಸೇವನೆ ಮಾಡುವುದರಿಂದ ಬ್ಯಾಕ್ಟೀರಿಯಾಗಳ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಇದರಿಂದ ಕ್ಯಾವಿಟಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾವು ಯಾವುದೇ ಆಹಾರ ಪದಾರ್ಥ ಸೇವನೆ ಮಾಡಿದ್ರು ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ನಮ್ಮ ಬಾಯಿಂದ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಇನ್ನೊಂದು ಮುಖ್ಯ ಕಾರಣ ಪುವರ್ ಓರಲ್ ಹೈಜೀನ್. ರೆಗ್ಯುಲರ್ ಆಗಿ ಬ್ರಷ್ ಮಾಡದೇ ಇದ್ರೆ, ಅದರಲ್ಲೂ ರಾತ್ರಿ ನಾವು ಮಲಗೋದಕ್ಕಿಂತ ಮೊದಲು ಬ್ರಷ್ ಮಾಡದೇ ಇದ್ರೆ ಬೇಗ ನಮ್ಮ ಹಲ್ಲುಗಳಿಗೆ ಕ್ಯಾವಿಟಿ ಆಗುವಂತ ಸಾಧ್ಯತೆ ಇರುತ್ತೆ. ಬರೀ ಹಲ್ಲು ಹುಳುಕ ಆಗೋದೊಂದೇ ಅಲ್ಲ, ಡಿಸ್ಕಂಫರ್ಟ್ ಆಗೋದೊಂದೇ ಅಲ್ಲ, ಅದ್ರ ಜೊತೆಗೆ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗತ್ತೆ. ಅದ್ರ ಜೊತೆಗೆ ಎಲ್ಲ ಹಲ್ಲುಗಳು ಕೂಡ ಹಾಳಾಗತ್ತೆ. ಹಾಗಾಗಿ ನಮ್ಮ ಹಲ್ಲುಗಳ ಆರೋಗ್ಯಕ್ಕಾಗಿ ಸರಿಯಾದ ಸಮಯಕ್ಕೆ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡೋದ್ರಿಂದ ಹಲ್ಲುಗಳನ್ನು ನಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬಹುದು. ಬನ್ನಿ ಹಾಗಾದ್ರೆ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮನೆಮದ್ದುಗಳನ್ನ ಮಾಡಬಹುದು. ಈ ಮನೆಮದ್ದುಗಳು ಸೈಂಟಿಫಿಕ್ ಆಗೂ ಪ್ರೂವ್ ಆಗಿದೆ. ನಮಗಿರುವಂತ ನೋವನ್ನ ಕಡಿಮೆ ಮಾಡಲಿಕ್ಕೆ, ಹಲ್ಲುಗಳಲ್ಲಿ ಸೇರಿಕೊಂಡಂತ ಹುಳಗಳನ್ನ ಅಥವಾ ಬ್ಯಾಕ್ಟೀರಿಯಾಗಳ ನಾಶಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದಂತ. ಇವಾಗ ಮೊದಲನೇ ಮನೆಮದ್ದು ಅಂದ್ರೆ ಲವಂಗದ ಆಯಿಲ್. ಲವಂಗದ ಎಣ್ಣೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು ಹನಿ ಲವಂಗದ ಎಣ್ಣೆಯನ್ನು ನೀವು ಒಂದು ಚಿಕ್ಕ ಕಾಟನ್ ಇರುತ್ತಲ್ಲ, ಹತ್ತಿಯ ಉಂಡೆಯಲ್ಲಿ ಹಾಕ್ಬಿಟ್ಟು ನಿಮಗೆ ಎಲ್ಲಿ ಹಲ್ಲು ಹುಳುಕ ಆಗಿದೆಯೋ, ಕ್ಯಾವಿಟಿ ಆಗಿದೆಯೋ ಆ ಜಾಗದಲ್ಲಿ ಇಡಬೇಕು. ನೋಡಿ, 10 ರಿಂದ 15 ನಿಮಿಷ ಹಾಗೆ ಅಲ್ಲಿ ಇರಲಿಕ್ಕೆ ಬಿಡಿ. 15 ನಿಮಿಷ ಆದಮೇಲೆ ನೀವು ಮತ್ತೆ ನೀರಿನಿಂದ ಗಾರ್ಗಲ್ ಮಾಡಿ ಹಲ್ಲಿನ ತೂತದೊಳಗೆ, ಕ್ಯಾವಿಟಿ ಒಳಗೆ ಸೇರಿದಂಥ ಹುಳುಗಳು, ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ. ಹಲ್ಲು ಕೂಡ ಕಡಿಮೆ ಆಗುತ್ತೆ. ಮತ್ತು ಕ್ಯಾವಿಟಿ ಅಥವಾ ಹಲ್ಲು ಹುಳುಕಿರುತ್ತಲ್ಲ ಅದು ಸ್ಪ್ರೆಡ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ವಿಧಾನ ಅಂದರೆ 2 ಹನಿ ಲವಂಗದ ಎಣ್ಣೆ ಅಥವಾ ಕ್ಲವ್ ಆಯಿಲ್ ಅಂತ ಹೇಳ್ತೀವಿ. ಅದನ್ನು ನೀವು ಉಗುರು ಬೆಚ್ಚಗೆ ನೀರಿಗೆ ಹಾಕಿಬಿಟ್ಟು ಗಾರ್ಗಲ್ ಮಾಡೋದ್ರಿಂದಲೂ ಕೂಡ ಹಲ್ಲುಗಳಲ್ಲಿ ಸೇರಿಕೊಂಡಂಥ ಹುಳುಗಳನ್ನು ಅಥವಾ ಬ್ಯಾಕ್ಟೀರಿಯಾಗಳ ನಾಶ ಆಗುತ್ತೆ. ಹಲ್ಲು ಕೂಡ ಕಡಿಮೆ ಆಗುತ್ತೆ. ಇನ್ನು ನಿಮಗೆ ಲವಂಗದ ಎಣ್ಣೆ ಸಿಗಲಿಲ್ಲ ಅಂದರೆ ಈ ವಿಧಾನವನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಒಂದು 5 ಲವಂಗವನ್ನು ತಗೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ಪುಡಿ ಮಾಡ್ಕೊಳ್ಬೇಕು. ಈ ಲವಂಗದಲ್ಲಿರುವಂಥ ಒಂದು ಕೆಮಿಕಲ್ ಕಾಂಪೌಂಡು ಅದು ಅನೆಸ್ಥೆಟಿಕ್ ಥರ ವರ್ಕ್ ಆಗುತ್ತೆ. ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಏಜೆಂಟ್ ಆಗು ಕೆಲಸ ಮಾಡುತ್ತೆ. ಹಾಗಾಗಿ ಇದು ಬ್ಯಾಕ್ಟೀರಿಯಾಗಳ ನಾಶ ಮಾಡುತ್ತೆ. ಜೊತೆಗೆ ಟೂತ್ ಪೇನನ್ನು ರಿಲೀಫ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ನೀವು ಸ್ವಲ್ಪ ನೈಸಾಗಿ ಕುಟ್ಕೊಳ್ಳಿ. ನೆಕ್ಸ್ಟು ನಾವು ಸ್ವಲ್ಪ ಚಿಕ್ಕದಾದ ಹತ್ತಿಯ ಪೀಸನ್ನು ತಗೊಳ್ಬೇಕು. ಅದರೊಳಗಡೆ ನಾವು 1 ಚಿಟಿಕೆ ಆಗುವಷ್ಟು ಲವಂಗದ ಪುಡಿಯನ್ನು ಇಡಬೇಕು. ನೋಡಿ, ಈ ರೀತಿ ಇಟ್ಟು ಇದನ್ನು ಚಿಕ್ಕ ಬಾಲಾಗಿ ಮಾಡಬೇಕು. ಈ ಲವಂಗ ಎಲ್ಲಿ ನಮಗೆ ಹಲ್ಲು ನೋವು ಬರ್ತಾ ಇದೆ, ಹಲ್ಲು ಹುಳುಕಾಗಿದೆಯೋ ಆ ಜಾಗದಕ್ಕೆ ಆ್ಯಂಟಿ ಫಂಗಲ್ ಆಗಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿ, ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ನೋಡಿ, ಎಲ್ಲಿ ನಿಮಗೆ ನೋವು ಬರುತ್ತೋ ಆ ಜಾಗದಲ್ಲಿ ಈ ಬಾಲನ್ನು ನಾವು ಇಡಬೇಕಾಗತ್ತೆ. ಹಲ್ಲು ಹುಳುಕಾಗಿದೆಯಲ್ಲ ಅಲ್ಲಿ ನೋಡಿ, ಈ ಬಾಲನ್ನು ಇಟ್ಟರೆ ಬೇಗ ಹಲ್ಲು ನೋವು ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾಗಳ ನಾಶ ಆಗುತ್ತೆ, ಹುಳುಕು ಮತ್ತೆ ಬೆಳೆಯೋದಿಲ್ಲ. ಇದರಂತೆಯೇ ಬೆಳ್ಳುಳ್ಳಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಾಧಾರಣವಾಗಿ ಬೆಳ್ಳುಳ್ಳಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವ. ಬೆಳ್ಳುಳ್ಳಿ ನಮ್ಮ ಹಾರ್ಟಿಗೆ ಒಳ್ಳೆಯದು. ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೇ ನಮ್ಮ ಹಲ್ಲು ನೋವಿಗೆ, ಹಲ್ಲುಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ. ಇಲ್ಲಿ ನಾವು 1 ಎಸಳು ಬೆಳ್ಳುಳ್ಳಿ ತಗೊಂಡು ಅದರ ಸಿಪ್ಪೆಯನ್ನು ನೀಟಾಗಿ ತೆಗಿಬೇಕು. ನೋಡಿ, ಬೆಳ್ಳುಳ್ಳಿಯಲ್ಲಿರುವಂಥ ಅಲಸಿನ ಅಂಶ ಹಲ್ಲು ಹುಳುಕ ಆಗುವುದನ್ನು ಕಡಿಮೆ ಮಾಡುತ್ತೆ. ಅದಲ್ಲದೆ ಒಸಡುಗಳಿಗೆ ಸಂಬಂಧಪಟ್ಟ ಸಮಸ್ಯೆ, ಒಸಡುಗಳಲ್ಲಿ ಕೀವಾಗ್ತಾ ಇದ್ದರೆ, ಇನ್ಫೆಕ್ಷನ್ ಆಗ್ತಾ ಇದ್ದರೆ, ಮತ್ತು ಅದರಿಂದ ರಕ್ತಸ್ರಾವ ಆಗ್ತಾ ಇದ್ರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ತಿಂದು ರೂಢಿ ಇದ್ದರೆ ನೀವು ಬಾಯಲ್ಲಿ ಸ್ವಲ್ಪ ಆಗಿದ್ದು ಅದನ್ನು ನಿಮಗೆ ಎಲ್ಲೇ ಹಲ್ಲು ನೋವು ಬರ್ತಾ ಇದೆ, ಎಲ್ಲಿ ಟೂತ್ ಡಿಕೆ ಆಗಿದೆ ಅಲ್ಲಿ ಇಟ್ಕೊಳ್ಬೋದು. ಒಂದು ವೇಳೆ ನಿಮಗೆ ರೂಢಿ ಇಲ್ಲ ಅಂದರೆ ಸ್ವಲ್ಪ ಇದನ್ನು ನೋಡಿ ಕುಟ್ಟಿ ಪೇಸ್ಟ್ ತಯಾರಿ ಮಾಡಿಕೊಂಡು ಒಂದು ಚಿಕ್ಕ ಹತ್ತಿಯಲ್ಲಿ ಅದನ್ನು ಮತ್ತೆ ಇಟ್ಕೊಳ್ಬೇಕು ನೀಟಾಗಿ. ಈ ರೀತಿ ಮಾಡೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವಂಥ ಒಂದು ಪವರ್ ಅದೊಂದು ಸ್ವಲ್ಪ ಉರಿತಾ ಇರುತ್ತೆ. ಅದು ಬೇರೆ ಬೇರೆ
ಪಕ್ಕದ ವಸಡುಗಳಿಗೆಲ್ಲ ತಾಗೋದಿಲ್ಲ. ನೀಟಾಗಿ ಎಲ್ಲಿ ನಿಮಗೆ ಟೂತ್ ಡಿಕೆ ಆಗಿದೆ, ಎಲ್ಲ ಹಲ್ಲು ನೋವಾಗಿದೆ ಅದೇ ಜಾಗಕ್ಕೆ ಇದು ಟ್ರೀಟ್ಮೆಂಟ್ ಕೊಡುತ್ತೆ. ಹಾಗಾಗಿ ನಾವು ಈ ಚಿಕ್ಕ ಒಂದು ಕಾಟನ್ ಬಾಲ್ ಮಾಡಿ ಅದರಲ್ಲಿಟ್ಟು ಕರೆಕ್ಟಾಗಿ ಆ ಜಾಗಕ್ಕೆ ಇಟ್ಕೊಂಡು ಆಮೇಲೆ ನಾವು 2 ಹಲ್ಲುಗಳನ್ನು ಅಂದರೆ ಮೇಲೆ ಮತ್ತು ಕೆಳಗೆ 2 ಹಲ್ಲನ್ನು ಕಚ್ಚಿ ಹಿಡಿಬೇಕು. ಆವಾಗ ಬೆಳ್ಳುಳ್ಳಿ ರಸ ಕ್ಲೀನಾಗಿ ಆ ಜಾಗಕ್ಕೆ ಹೋಗುತ್ತೆ, ಅಲ್ಲಿರುವ ನೋವು ಕಡಿಮೆ ಆಗುತ್ತೆ, ಅಲ್ಲಿರುವ ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗುತ್ತೆ. ಇದೇ ರೀತಿ ಕಹಿಬೇವಿನ ಎಲೆ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಿಂದಿನವರು ಎಷ್ಟು ಬುದ್ಧಿವಂತರು ನೋಡಿ, ಅವರಿಗೆ ಹಲ್ಲು ಹುಳುಕನೇ ಆಗ್ತಿರೋದಿಲ್ಲ, ಹಲ್ಲು ಅಷ್ಟು ಗಟ್ಟಿಯಾಗಿರ್ತೈತಿ. ಯಾಕಂದರೆ ಅವರು ಡೈಲಿ ಬೇವಿನ ಕಡ್ಡಿಯಿಂದ ಹಲ್ಲನ್ನು ಬ್ರಷ್ ಮಾಡ್ತಾಯಿದ್ರು. ಹಾಗಾಗಿ ಬ್ಯಾಕ್ಟೀರಿಯಾಗಳು ಇಂಪ್ರೂವ್ನೂ ಆಗ್ತಿರೋದಿಲ್ಲ, ಬೆಳೀತಾನೂ ಇರ್ತಿರೋದಿಲ್ಲ, ಬ್ಯಾಕ್ಟೀರಿಯಾಗಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹಲ್ಲುಗಳು ತುಂಬ ಚೆನ್ನಾಗಿ ಗಟ್ಟಿಯಾಗಿರ್ತಾ ಇತ್ತು. ತುಂಬ ಜನ ಬೇವಿನ ಕಡ್ಡಿ ಇದ್ದರೂ ಕೂಡ ಚೆನ್ನಾಗಿ ನೀಟಾಗಿ ನಮ್ಮ ಹಲ್ಲುಗಳು ಪಳಪಳ ಹೊಳೆಯೋದಿಲ್ಲ ಅಂತೇಳಿ ಬಾಯೊಳಗಡೆ ಬೇವಿನ ಕಡ್ಡಿ ಹಾಕೋದೇ ಇಲ್ಲ. ಇದರಲ್ಲಿ ಪಳಪಳ ಹೊಳೆಯೋದಕ್ಕಿಂತ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳ ನಾಶ ಮಾಡುತ್ತೆ. ಅದಕ್ಕಾದರೂ ನಾವು ಸ್ವಲ್ಪ ಹಲ್ಲುಗಳಿಗೆ ವಸಡುಗಳಿಗೆ ಬೇವಿನ ರಸವನ್ನು ತಾಗಿಸೋದು ತುಂಬಾ ಒಳ್ಳೆಯದು. ಇನ್ನೊಂದು ಸೂಪರ್ ಆಗಿರುವ ಮನೆಮದ್ದು ಅಂದರೆ ಉಪ್ಪು ನೀರು. ಇಲ್ಲಿ ಒಂದು 1/4 ಸ್ಪೂನು ಉಪ್ಪನ್ನು ತಗೊಂಡು ಉಗುರು ಬೆಚ್ಚಗಿನ ನೀರಿಗೆ ನೀವು ಮಿಕ್ಸ್ ಮಾಡಿಕೊಂಡು ಡೈಲಿ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಗಾರ್ಗಲ್ ಮಾಡೋದ್ರಿಂದ ನಿಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ, ಬಾಯಿಂದ ಬರುವಂಥ ಸ್ಮೆಲ್ಲೆಲ್ಲ ಕಡಿಮೆ ಆಗುತ್ತೆ. ಅದಲ್ಲದೆ ಒಂದು ವೇಳೆ ಹಲ್ಲು ಹುಳುಕ ಆಗ್ತಾ ಇದ್ರೂ ಕೂಡ ಹಲ್ಲು ಹುಳುಕಾಗುವುದನ್ನು ಇದು ತಡೆಗಟ್ಟುತ್ತೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ವಸಡಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ ಆಗ್ತಾ ಇದ್ರು ಅದು ಕೂಡ ಕಡಿಮೆ ಆಗುತ್ತೆ. ಇವಾಗ ಇನ್ನೊಂದು ಮುಖ್ಯವಾದಂಥ ಅಂಶವನ್ನು ತಿಳ್ಕೊಳ್ಳೋಣ. ಲೈಫಲ್ಲಿ ನಮಗೆ ಹಲ್ಲು ಬರಬಾರ್ದು, ಹಲ್ಲುಗಳು ಗಟ್ಟಿಯಾಗಿರಬೇಕು ಅಂದರೆ ಡೈಲಿ ನಾವೇನು ಮಾಡಬೇಕು, 2 ಪದಾರ್ಥಗಳನ್ನು ಅಗೆದು ತಿನ್ನಬೇಕು. ಆ 2 ಪದಾರ್ಥ ಯಾವುದು ಅಂದರೆ ಒಂದು ಬಾದಾಮಿ ಮತ್ತು ಒಣ ಕೊಬ್ಬರಿ. ಈ 2 ಪದಾರ್ಥವನ್ನು ನಾವು ಚೆನ್ನಾಗಿ ಅಗೆದು ತಿನ್ನುವುದರಿಂದ ನಮ್ಮ ವಸಡುಗಳಿಗೆ ಬಲ ಬರುತ್ತೆ, ಹಲ್ಲುಗಳಿಗೂ ಚೆನ್ನಾಗಿ ಮಾಯಿಶ್ಚರ್ ಸಿಗುತ್ತೆ ಮತ್ತು ನಮ್ಮ ದೇಹಕ್ಕೂ ಕೂಡ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಈ 2 ಪದಾರ್ಥಗಳು ನಮ್ಮ ಹಲ್ಲುಗಳು ಗಟ್ಟಿಯಾಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗಾದರೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಇವೆರಡನ್ನೇ ಎಷ್ಟು ದಿವಸ ತಿನ್ನಬೇಕು ಅಂದರೆ ಅಟ್ಲೀಸ್ಟ್ 1 ತಿಂಗಳು ತಿನ್ನಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವಸಡುಗಳು, ನಿಮ್ಮ ಹಲ್ಲುಗಳು ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ. ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊತಾ ಬಂದರೆ ನಿಮ್ಮ ಹಲ್ಲುಗಳು, ವಸಡುಗಳು ತುಂಬಾ ಸ್ಟ್ರಾಂಗ್ ಆಗುತ್ತೆ. ವಸಡುಗಳಿಗೆ ಹಲ್ಲಿಗೆ ಸಂಬಂಧಪಟ್ಟ ಸಮಸ್ಯೆ ಬರೋದೇ ಇಲ್ಲ. ಈ ರೀತಿ ಮನೆಮದ್ದನ್ನು ಮಾಡೋದ್ರಿಂದ ಮತ್ತು ಇಲ್ಲಿ ಹೇಳಿದ 2 ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಹಲ್ಲುಗಳು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮಗೆ ಹಲ್ಲಿನ ಸಮಸ್ಯೆ ಬರಲೇಬಾರ್ದು ಅಂದರೆ ನಾವು ಡೈಜೆಷನನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ಜೊತೆಗೆ ನಾವು ಏನೇ ಆಹಾರ ತಿಂದರೂ ಕೂಡ ಬ್ರಷ್ ಮಾಡೋದ್ರಲ್ಲಿ ಅಟ್ಲೀಸ್ಟ್ ನಾವು ಪ್ರತಿ ಬಾರಿಯೂ ಬಾಯಿ ಮುಕ್ಕಳಿಸುವುದರಿಂದ ನಾವು ಹಲ್ಲು ಹುಳುಕಾಗುವುದನ್ನು ತಡೆಗಟ್ಟಬಹುದು. ಅದ್ರ ಜೊತೆಗೆ ರಾತ್ರಿ ಬ್ರಷ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.